ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೇ ನಮೋ ನಿತ್ಯಂ. ಸರಸ್ವತಿಯೇ ನಮೋ ನಮಃ. ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನಭ್ಯವಚ. ಎಲ್ಲ ಜ್ಯೋತಿಷಾಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ನಾವು 5/6/2026 ಶುಕ್ರವಾರದ ದಿನ ಭವಿಷ್ಯದ ಬಗ್ಗೆ ಚಿಂತನೆಯನ್ನು ಮಾಡುವಂಥ ಸುಸಂದರ್ಭದಲ್ಲಿದ್ದೇವೆ. ಈ ದಿನ ಶುಕ್ರವಾರ, ಪಂಚಮಿ ತಿಥಿ, ಶ್ರವಣ ನಕ್ಷತ್ರ, ಬ್ರಹ್ಮಯೋಗ ಮತ್ತು ಇಂದ್ರಯೋಗಗಳು ಸಂಯೋಜನೆಗೊಂಡಿರುವಂತಹ ಅದ್ಭುತವಾದಂಥ ದಿನ. ಶುಕ್ರವಾರ ಅನ್ನುವಂಥದ್ದು ಸೌಂದರ್ಯ, ಸಮತೋಲನ, ಸಂಬಂಧ, ಸುಖ ಮತ್ತು ಆಕರ್ಷಣೆಯನ್ನು ತೋರಿಸಿದ್ರೆ, ಪಂಚಮಿ ತಿಥಿ ಎನ್ನುವಂಥದ್ದು ಬುದ್ಧಿವಂತಿಕೆ, ಬೆಳವಣಿಗೆ, ಕಲಿಕೆ, ಸ್ಥಿರವಾದಂಥ ಪ್ರಗತಿಯ ಮೇಲೆ ತನ್ನ ಪ್ರಭಾವವನ್ನು ಬೀರ್ತದೆ. ಶ್ರವಣ ನಕ್ಷತ್ರ ಅನ್ನುವಂಥದ್ದು ಶ್ರವಣ ಶಕ್ತಿ, ಜ್ಞಾನ, ಮಾರ್ಗದರ್ಶನ, ಸರಿಯಾದ ನಿರ್ಧಾರಗಳ ಮೇಲೆ ಪ್ರಭಾವವನ್ನು ಬೀರ್ತದೆ. ಬ್ರಹ್ಮಯೋಗ ಅನ್ನುವಂಥದ್ದು ಸೃಜನಶೀಲತೆ, ಜ್ಞಾನವೃದ್ಧಿ, ಉತ್ತಮ ಯೋಜನೆಗಳ ಮೇಲೆ ಪ್ರಭಾವವನ್ನು ಬೀರ್ತದೆ. ಇಂದ್ರಯೋಗ ಅನ್ನುವಂಥದ್ದು ವಿಜಯ, ಗೌರವ, ನಾಯಕತ್ವ ಮತ್ತು ಯಶಸ್ಸಿನ ಮೇಲೆ ತನ್ನ ಪ್ರಭಾವವನ್ನು ಬೀರ್ತದೆ. ಈ ಎಲ್ಲ ಶುಕ್ರವಾರ, ಪಂಚಮಿ ತಿಥಿ, ಶ್ರವಣ ನಕ್ಷತ್ರ, ಬ್ರಹ್ಮಯೋಗ ಮತ್ತು ಇಂದ್ರಯೋಗಗಳ ಸಂಯೋಜನೆಗಳು ಯಾವ ಯಾವ ರಾಶಿಯವರ ಮೇಲೆ ಹೇಗೆ ತಮ್ಮ ಪ್ರಭಾವವನ್ನು ಬೀರ್ತವೆ ಅನ್ನುವಂಥದ್ದನ್ನು ನೋಡುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಮೇಷರಾಶಿಯರ ಶುಕ್ರನ ಸೌಂದರ್ಯ, ಶಕ್ತಿ, ಪಂಚಮಿ ತಿಥಿಯ ಜ್ಞಾನ, ಶ್ರವಣ ನಕ್ಷತ್ರದ ಮಾರ್ಗದರ್ಶನ ಹಾಗೂ ಬ್ರಹ್ಮ ಇಂದ್ರಯೋಗಗಳ ಅನುಗ್ರಹ ಈ ದಿನ ನಿಮ್ಮ ರಾಶಿಗೆ ಯಶಸ್ಸು ಮತ್ತು ಸಮತೋಲನದ ದಿನವನ್ನು ಸೂಚಿಸ್ತಾ ಇದೆ. ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಗೌರವ ಮತ್ತು ಮಾನ್ಯತೆ ಎನ್ನುವಂಥದ್ದು ಹೆಚ್ಚಾಗ್ತದೆ. ಹೊಸ ಯೋಜನೆಗಳಿಗೆ ಉತ್ತಮವಾದಂಥ ಆರಂಭ ದೊರೆಯುತ್ತದೆ. ಮಾತುಕತೆ ಮತ್ತು ಸಂವಹನದಿಂದ ಯಶಸ್ಸು ಅನ್ನುವಂಥದ್ದು ಲಭ್ಯವಾಗ್ತದೆ. ಸಹಕಾರದಿಂದ ಕೆಲಸಗಳು ವೇಗವಾಗಿ ಮುಗಿತವೆ. ಆದರೆ ಅತಿಯಾದಂಥ ಆತುರ ಅನ್ನುವಂಥದ್ದು ಏನಾದರೂ ಇದ್ದರೆ ಅದನ್ನು ಕಡಿಮೆ ಮಾಡಿಕೊಳ್ಳಿ. ಹಣಕಾಸಿನ ವಿಚಾರದಲ್ಲಿ ಉತ್ತಮವಾದಂಥ ಬೆಳವಣಿಗೆ ಸಾಧ್ಯತೆ, ಹೊಸ ಆದಾಯದ ಅವಕಾಶಗಳು ಸಿಗೋ ಸಾಧ್ಯತೆ ಇದೆ. ಹಳೆಯ ಪ್ರಯತ್ನಗಳಿಂದ ಇದನ್ನು ಲಾಭ ಸಿಗಬಹುದು. ಆದರೆ ಅನಗತ್ಯ ಖರ್ಚುಗಳ ಬಗ್ಗೆ ನಿಯಂತ್ರಣವನ್ನು ಮಾಡಿ. ಸಂಬಂಧಗಳಲ್ಲಿ ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷ ಅನ್ನುವಂಥದ್ದು ಲಭ್ಯವಾಗ್ತದೆ. ಸಂಗಾತಿಯೊಂದಿಗೆ ಉತ್ತಮವಾಗಿ ಅಂಡರ್ಸ್ಟ್ಯಾಂಡಿಂಗ್ಗಳು ನಡೀತದೆ. ಹೊಸ ಪರಿಚಯಗಳು ಶುಭ ಫಲವನ್ನು ನೀಡುತ್ತವೆ. ಆದರೆ ಅಹಂಭಾವ ಅನ್ನುವಂಥ ಏನಾದರೂ ಇದ್ದರೆ ಅದನ್ನು ಕಡಿಮೆ ಮಾಡಿಕೊಳ್ಳಿ. ನಿಮ್ಮ ಮನಸ್ಥಿತಿಯನ್ನು ನೋಡೋದಾದರೆ ಆತ್ಮವಿಶ್ವಾಸ ಹೆಚ್ಚಾಗಿರ್ತದೆ. ಚುರುಕುತನ ಮತ್ತು ಸ್ಪಷ್ಟ ಚಿಂತನೆ ಎನ್ನುವಂಥದ್ದು ಇರ್ತದೆ. ಕೆಲವೊಮ್ಮೆ ತ್ವರಿತ ನಿರ್ಧಾರಗಳ ಸಾಧ್ಯತೆ ಎನ್ನುವಂಥದ್ದು ಇರ್ತದೆ. ಆದ್ದರಿಂದ ನಾವು ಮಾತಿನಲ್ಲಿ ಮೃದುವಾಗಿರಬೇಕು. ಎಲ್ಲ ಕೆಲಸಗಳನ್ನು ಒಂದೇ ಸಮಯದಲ್ಲಿ ತೆಗೆದುಕೊಳ್ಬಾರ್ದು. ತಾಳ್ಮೆಯನ್ನು ಕಾಪಾಡಿಕೊಳ್ಳಿ. ಪರಿಹಾರಕ್ಕೋಸ್ಕರ ದುರ್ಗಾದೇವಿಯ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿ ಮಾತು, ಸಮತೋಲನ ಮತ್ತು ಜ್ಞಾನದಿಂದ ಇಂದು ಜಯವನ್ನು ಪಡ್ಕೊಳೋದಕ್ಕೆ ಸಾಧ್ಯತೆ ಆಗ್ತದೆ ಅನ್ನುವಂಥ. ವೃಷಭ ರಾಶಿಯವರೇ, ಈ ದಿನ ಶುಕ್ರನ ಸೌಂದರ್ಯ ಶಕ್ತಿ, ಪಂಚಮಿ ತಿಥಿಯ ಜ್ಞಾನ, ಶ್ರವಣ ನಕ್ಷತ್ರದ ಮಾರ್ಗದರ್ಶನ ಹಾಗೂ ಬ್ರಹ್ಮ ಇಂದ್ರಯೋಗದ ಅನುಗ್ರಹ ಅನ್ನುವಂಥದ್ದು ನಿಮ್ಮ ರಾಶಿಗೆ ಸ್ಥಿರ ಪ್ರಗತಿ ಮತ್ತು ಯಶಸ್ಸಿನ ದಿನವನ್ನು ಸೂಚಿಸ್ತಾ ಇದೆ. ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಉತ್ತಮ ಪ್ರಗತಿ ಅನ್ನುವಂಥದ್ದು ಕಾಣ್ತದೆ. ಯೋಜನೆಗಳಿಗೆ ಶುಭ ಆರಂಭ ಅನ್ನುವಂಥದ್ದು ಉಂಟಾಗ್ತದೆ. ಹಿರಿಯರಿಂದ ಬೆಂಬಲ ಅನ್ನುವಂಥದ್ದು ದೊರೆಯುತ್ತದೆ. ಹಿರಿಯರ ಮಾರ್ಗದರ್ಶನ ಅನ್ನುವಂಥದ್ದು ದೊರೆಯುತ್ತದೆ. ಕೆಲಸಗಳಲ್ಲಿ ಗೌರವ ಅನ್ನುವಂಥದ್ದು ಹೆಚ್ಚಾಗ್ತದೆ. ಆದರೆ ಹಠ ಮತ್ತು ನಿಧಾನತೆಯನ್ನು ತಪ್ಪಿಸಿಕೊಳ್ಬೇಕಾದದ್ದು ನಿಮ್ಮ ಜವಾಬ್ದಾರಿ. ಹಣಕಾಸಿನ ವಿಚಾರದಲ್ಲಿ ಹೊಸ ಆದಾಯದ ಅವಕಾಶಗಳು ಲಭ್ಯವಾಗೋ ಸಾಧ್ಯತೆ ಇರ್ತದೆ. ಹಿಂದಿನ ಪ್ರಯತ್ನಗಳಿಂದ ಲಾಭ ಅನ್ನುವಂಥದ್ದು ಪಡೆಯೋ ಸಾಧ್ಯತೆ ಇದೆ. ಆದರೆ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಬೇಕಾದದ್ದು ನಿಮ್ಮ ಜವಾಬ್ದಾರಿ. ಸಂಬಂಧಗಳಲ್ಲಿ ಶಾಂತಿ ಮತ್ತು ಸಮಾಧಾನ ಅನ್ನುವಂಥದ್ದು ಇರ್ತದೆ. ಜೀವನ ಸಂಗಾತಿಯ ಸಹಕಾರ ಅನ್ನುವಂಥದ್ದು ದೊರೆಯುತ್ತದೆ. ಹಳೆಯ ಮನಸ್ತಾಪಗಳು ದೂರವಾಗುವ ಸಾಧ್ಯತೆಗಳಿರ್ತದೆ. ಹಾಗೆ
ಆದರೆ ಅತಿಯಾದಂಥ ಹಠ ಅನ್ನುವಂಥದ್ದನ್ನು ಬಿಟ್ಟುಬಿಡಿ. ನಿಮ್ಮ ಮನಸ್ಥಿತಿಯನ್ನು ನೋಡಿದ್ರೆ ಶಾಂತ ಮತ್ತು ಸ್ಥಿರವಾದಂಥ ಮನೋಭಾವ ಅನ್ನುವಂಥದ್ದು ಇರ್ತದೆ. ಸ್ಪಷ್ಟ ನಿರ್ಧಾರದ ಶಕ್ತಿ ಇರ್ತದೆ. ಕೆಲವೊಮ್ಮೆ ನಿಧಾನತೆ ಎನ್ನುವಂಥದ್ದು ಕಾಣ್ತದೆ. ಆದ್ದರಿಂದ ಬದಲಾವಣೆಯನ್ನು ಸ್ವೀಕಾರ ಮಾಡಿ, ತಾಳ್ಮೆಯನ್ನು ಕಾಪಾಡಿಕೊಳ್ಳಿ, ಮಾತಿನಲ್ಲಿ ಮೃದುತ್ವವನ್ನು ಮೇಂಟೈನ್ ಮಾಡಿಕೊಳ್ಳಿ ಎನ್ನುವಂಥದ್ದು. ಪರಿಹಾರಕ್ಕೋಸ್ಕರ ಶಿವನ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿ ಮಾತು, ತಾಳ್ಮೆ ಮತ್ತು ಶಿಸ್ತು ಇಂದಿನ ಯಶಸ್ಸಿನ ಮೂಲವನ್ನು ತೋರಿಸ್ತಾ ಇದೆ. ಮಿಥುನ ರಾಶಿಯವರೇ, ಈ ದಿನ ಶುಕ್ರನ ಸೌಂದರ್ಯ ಶಕ್ತಿ, ಪಂಚಮಿ ತಿಥಿಯ ಜ್ಞಾನ, ಶ್ರವಣ ನಕ್ಷತ್ರದ ಮಾರ್ಗದರ್ಶನ ಹಾಗೂ ಬ್ರಹ್ಮ ಇಂದ್ರ ಯೋಗದ ಅನುಗ್ರಹ ಅನ್ನುವಂಥದ್ದು ಮಿಥುನ ರಾಶಿಯವರಿಗೆ ಯಶಸ್ಸು ಮತ್ತು ಹೊಸ ಅವಕಾಶಗಳ ದಿನವನ್ನು ಸೂಚಿಸ್ತಾ ಇದೆ. ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಸಂವಹನ, ಶಿಕ್ಷಣ, ಮಾರ್ಕೆಟಿಂಗ್ ಮತ್ತು ವ್ಯವಹಾರಗಳ ಕ್ಷೇತ್ರಗಳಲ್ಲಿ ಉತ್ತಮ ಫಲ ಅನ್ನುವಂಥದ್ದು ದೊರೆಯುತ್ತದೆ. ಹೊಸ ಹೊಸ ಯೋಜನೆಗಳು ಯಶಸ್ವಿಯಾಗಿ ಆರಂಭವಾಗ್ತದೆ. ತಂಡದ ಸಹಕಾರದಿಂದ ಕೆಲಸಗಳು ವೇಗವಾಗಿ ಪೂರ್ಣಗೊಳ್ಳುತ್ತವೆ. ಹಿರಿಯರಿಂದ ಬೆಂಬಲ ಅನ್ನುವಂಥದ್ದು ದೊರೆಯುತ್ತದೆ. ಆದರೆ ಅತಿಯಾದ ಮಾತು ಮತ್ತು ಆತುರತೆ ಎನ್ನುವಂಥದ್ದನ್ನು ಬಿಟ್ಟು ಬಿಡಿ. ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ ಎನ್ನುವಂಥದ್ದು ಉಂಟಾಗ್ತದೆ. ಹೊಸ ಆದಾಯದ ಮಾರ್ಗಗಳು ತೆರೆದುಕೊಳ್ಳುತ್ತದೆ. ಈ ದಿನ ಲಾಭವನ್ನು ಪಡೆಯುವಂಥ ಅವಕಾಶಗಳಿರ್ತದೆ. ಆದರೆ ಅಪಾಯಕಾರಿ ನಿರ್ಧಾರಗಳನ್ನು ತಪ್ಪಿಸಬೇಕಾಗ್ತದೆ. ಸಂಬಂಧಗಳಲ್ಲಿ ಸಂತೋಷ ಮತ್ತು ಸಮಾಧಾನ ಅನ್ನುವಂಥದ್ದು ಇರ್ತದೆ. ಸ್ನೇಹಿತರು ಮತ್ತು ಸಂಗಾತಿಯೊಂದಿಗೆ ಉತ್ತಮವಾಗಿ ಅರ್ಥ ಮಾಡಿಕೊಳ್ಳುವಿಕೆ ಅನ್ನುವಂಥದ್ದು ಇರ್ತದೆ. ಹೊಸ ಪರಿಚಯಗಳು ಶುಭಕರವಾಗಬಹುದು. ಆದರೆ ಮಾತಿನಲ್ಲಿ ತೀಕ್ಷ್ಣತೆಯನ್ನು ತಪ್ಪಿಸಿ. ನಿಮ್ಮ ಮನಸ್ಥಿತಿಯನ್ನು ನೋಡಿದ್ರೆ ಚುರುಕು ಮತ್ತು ಕುತೂಹಲಭರಿತವಾದಂಥ ಮನೋಭಾವ ಅನ್ನುವಂಥದ್ದು ಇರ್ತದೆ. ಹೊಸ ಕಲಿಕೆಗಳಿಗೆ ಆಸಕ್ತಿ ಅನ್ನುವಂಥದ್ದು ಇರ್ತದೆ. ಕೆಲವೊಮ್ಮೆ ಮನಸ್ಸು ಚಂಚಲವಾಗಬಹುದು. ಆದರೆ ಒಂದೇ ಸಮಯದಲ್ಲಿ ಹೆಚ್ಚು ಕೆಲಸಗಳನ್ನು ಹಿಡಿಯಬೇಡಿ. ಸ್ಪಷ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ತಾಳ್ಮೆಯನ್ನು ಕಾಪಾಡಿಕೊಳ್ಳಿ. ಪರಿಹಾರಕ್ಕೋಸ್ಕರ ಗುರುವಿನ ಧ್ಯಾನವನ್ನು ಮಾಡಬೇಕಾಗ್ತದೆ. ಕಡಲೆಕಾಳು ಧ್ಯಾನವನ್ನು ಮಾಡಬೇಕಾಗ್ತದೆ. ಕೊನೆಗೊಂದು ಕಿವಿ ಮಾತು, ಸ್ಪಷ್ಟ ಚಿಂತನೆ ಮತ್ತು ಸರಿಯಾದ ಮಾತಿನಿಂದ ಯಶಸ್ಸು ಖಚಿತ. ಕಟಕ ರಾಶಿಯವರೇ, ಈ ದಿನ ಶುಕ್ರನ ಸೌಂದರ್ಯ ಶಕ್ತಿ, ಪಂಚಮಿ ತಿಥಿಯ ಜ್ಞಾನ, ಶ್ರವಣ ನಕ್ಷತ್ರದ ಮಾರ್ಗದರ್ಶನ ಹಾಗೂ ಬ್ರಹ್ಮ ಇಂದ್ರ ಯೋಗದ ಅನುಗ್ರಹ ಈ ದಿನ ನಿಮ್ಮ ರಾಶಿಗೆ ಶಾಂತಿ ಮತ್ತು ಪ್ರಗತಿಯ ದಿನವನ್ನು ಸೂಚಿಸ್ತಾ ಇದೆ. ಉದ್ಯೋಗ ಮತ್ತು ವ್ಯವಹಾರಗಳಲ್ಲಿ ಉತ್ತಮ ಪ್ರಗತಿ ಎನ್ನುವಂಥದ್ದನ್ನು ಕಾಣ್ತೀರಾ. ಹೊಸ ಯೋಜನೆಗಳು ಯಶಸ್ವಿಯಾಗಿ ಆರಂಭವಾಗ್ತದೆ. ಹಿರಿಯರ ಬೆಂಬಲ ಮತ್ತು ಮಾರ್ಗದರ್ಶನ ದೊರೆಯುತ್ತದೆ. ತಂಡದ ಸಹಕಾರದಿಂದ ಕೆಲಸಗಳು ವೇಗವಾಗಿ ಮುಗಿತವೆ. ಆದರೆ ಅತಿಯಾದಂಥ ಭಾವನಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು. ಹಣಕಾಸಿನ ವಿಚಾರದಲ್ಲಿ ನಿಧಾನವಾದ ಸುಧಾರಣೆ ಅನ್ನುವಂಥದ್ದು ಉಂಟಾಗ್ತದೆ. ಹೊಸ ಆದಾಯದ ಅವಕಾಶಗಳು ಬರಬಹುದು. ಇಂದಿನ ಪ್ರಯತ್ನಗಳಿಂದ ಲಾಭ ಅನ್ನುವಂಥದ್ದು ಉಂಟಾಗ್ತದೆ. ಆದರೆ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿ. ಕುಟುಂಬದಲ್ಲಿ ಶಾಂತಿ ಮತ್ತು ಸಮಾಧಾನ ಅನ್ನುವಂಥದ್ದು ಇರ್ತದೆ. ಸಂಗಾತಿಯೊಂದಿಗೆ ಉತ್ತಮವಾಗಿ ಅರ್ಥ ಮಾಡಿಕೊಳ್ಳುವಿಕೆ ಅನ್ನುವಂಥದ್ದು ಇರ್ತದೆ. ಹಳೆಯ ಮನಸ್ತಾಪಗಳು ದೂರವಾಗ್ತದೆ. ಅತಿಯಾದಂಥ ಸಂವೇದನೆ ಎನ್ನುವಂಥದ್ದು ಬೇಡ. ನಿಮ್ಮ ಮನಸ್ಥಿತಿಯನ್ನು ನೋಡೋದಾದರೆ ಭಾವನಾತ್ಮಕ ಮತ್ತು ಚಿಂತನಾತ್ಮಕ ಮನೋಭಾವ ಅನ್ನುವಂಥದ್ದು ಇರ್ತದೆ. ಹೊಸ ಕಲಿಕೆಗಳಿಗೆ ಆಸಕ್ತಿ. ಕೆಲವೊಮ್ಮೆ ಮನಸ್ಸು ಅಸ್ಥಿರವಾಗಬಹುದು. ಆದ್ದರಿಂದ ಭಾವನೆ ಮತ್ತು ಬುದ್ಧಿಯನ್ನು ಸಮತೋಲನದಲ್ಲಿಡಿ. ತಾಳ್ಮೆಯನ್ನು ಕಾಪಾಡಿಕೊಳ್ಳಿ. ಮಾತಿನಲ್ಲಿ ಮೃದುತ್ವ ಅನ್ನುವಂಥದ್ದಿರಲಿ. ಈ ದಿನದ ಸಹಾಯಕ್ಕಾಗಿ ಪರಿಹಾರವಾಗಿ ಸೂರ್ಯನ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿ ಮಾತು, ಭಾವನೆಗಳಿಗೆ ಬದಲಾಗದೆ ಬುದ್ಧಿಯಿಂದ ನಡೆದುಕೊಂಡರೆ ಯಶಸ್ಸು ಖಚಿತ. ಸಿಂಹರಾಶಿಯವರೇ, ಈ ದಿನದ ಶುಕ್ರನ ಸೌಂದರ್ಯ ಶಕ್ತಿ, ಪಂಚಮಿ ತಿಥಿಯ ಜ್ಞಾನ, ಶ್ರವಣ ನಕ್ಷತ್ರದ ಮಾರ್ಗದರ್ಶನ ಹಾಗೂ ಬ್ರಹ್ಮ ಇಂದ್ರ ಯೋಗದ ಅನುಗ್ರಹ ಅನ್ನುವಂಥದ್ದು ನಿಮಗೆ ಗೌರವ ಮತ್ತು ಯಶಸ್ಸಿನ ದಿನವನ್ನು ಸೂಚಿಸ್ತಾ ಇದೆ. ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಗೌರವ ಮತ್ತು ಮಾನ್ಯತೆ ಎನ್ನುವಂಥದ್ದು ಹೆಚ್ಚಾಗ್ತದೆ. ಹೊಸ ಯೋಜನೆಗಳಿಗೆ ಉತ್ತಮ ಆರಂಭ ಅನ್ನುವಂಥದ್ದು ದೊರೆಯುತ್ತದೆ. ನಿರ್ಧಾರಗಳಲ್ಲಿ ಸ್ಪಷ್ಟತೆ ಮತ್ತು ಯಶಸ್ಸು ಇರ್ತದೆ. ಹಿರಿಯರಿಂದ ಬೆಂಬಲ ಅನ್ನುವಂಥದ್ದು ದೊರೆಯುತ್ತದೆ. ಆದರೆ ಅಹಂಕಾರ ಮತ್ತು ಆತುರತೆಯನ್ನು ತಪ್ಪಿಸಿ ಎನ್ನುವುದು. ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ ಎನ್ನುವಂಥದ್ದು ಉಂಟಾಗ್ತದೆ. ಹೊಸ ಆದಾಯದ ಮಾರ್ಗಗಳು ತೆರೆದುಕೊಳ್ತದೆ. ಹಿಂದಿನ ಪ್ರಯತ್ನಗಳಿಂದ ಲಾಭ ಸಿಗುವ ಸಾಧ್ಯತೆ ಇದೆ. ಆದರೆ ಅತಿಯಾದ ಖರ್ಚುಗಳನ್ನು ನಿಯಂತ್ರಿಸಬೇಕಾದದ್ದು ನಿಮ್ಮ ಜವಾಬ್ದಾರಿ. ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ಎನ್ನುವಂಥದ್ದು ಇರ್ತದೆ. ಸಂಗಾತಿಯೊಂದಿಗೆ ಉತ್ತಮ ಒಡಂಬಡಿಕೆ ಎನ್ನುವಂಥದ್ದು ಇರ್ತದೆ. ಹಳೆಯ ಸಮಸ್ಯೆಗಳು ಪರಿಹಾರವಾಗ್ತದೆ. ಆದರೆ ಮಾತಿನಲ್ಲಿ ಮೃದುವಾಗಿರಲಿ.
ನಿಮ್ಮ ಮನಸ್ಥಿತಿಯನ್ನು ನೋಡೋದಾದರೆ ಆತ್ಮವಿಶ್ವಾಸ ಅನ್ನೋದು ಹೆಚ್ಚಾಗಿರ್ತದೆ, ಚುರುಕು ಮತ್ತು ಸ್ಪಷ್ಟ ಚಿಂತನೆ ಇರ್ತದೆ, ಕೆಲವೊಮ್ಮೆ ತ್ವರಿತ ನಿರ್ಧಾರಗಳ ಸಾಧ್ಯತೆ ಉಂಟಾಗ್ತದೆ. ಆದ್ದರಿಂದ ಎಲ್ಲರ ಮೇಲೆ ನಿಯಂತ್ರಣವನ್ನು ಹಾಕಬೇಡಿ, ತಾಳ್ಮೆಯನ್ನು ಕಾಪಾಡಿಕೊಳ್ಳಿ, ವಿನಯವನ್ನು ಉಳಿಸ್ಕೊಳ್ಳಿ. ಪರಿಹಾರಕ್ಕೋಸ್ಕರ ತುಳಸಿ ದೇವಿಯ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿ ಮಾತು, ನಾಯಕತ್ವದ ಜೊತೆ ವಿನಯ ಇದ್ದರೆ ಯಶಸ್ಸು ಇನ್ನಷ್ಟು ಹೆಚ್ಚಾಗ್ತದೆ. ಕನ್ಯಾ ರಾಶಿಯವರೇ, ಈ ದಿನದ ಶುಕ್ರನ ಸೌಂದರ್ಯ ಶಕ್ತಿ, ಪಂಚಮಿ ತಿಥಿಯ ಜ್ಞಾನ, ಶ್ರವಣ ನಕ್ಷತ್ರದ ಮಾರ್ಗದರ್ಶನ ಹಾಗೂ ಬ್ರಹ್ಮ ಇಂದ್ರ ಯೋಗದ ಅನುಗ್ರಹ ಇಂದು ನಿಮ್ಮ ರಾಶಿಗೆ ಪ್ರಗತಿ ಮತ್ತು ಯಶಸ್ಸಿನ ದಿನವನ್ನು ಸೂಚಿಸ್ತಾ ಇದೆ. ಉದ್ಯೋಗ ವ್ಯವಹಾರಗಳಲ್ಲಿ ಉತ್ತಮ ಪ್ರಗತಿ ಕಾಣ್ತೀರಿ. ಹೊಸ ಯೋಜನೆಗಳು ಯಶಸ್ವಿಯಾಗಿ ಆರಂಭವಾಗ್ತದೆ. ಸಹೋದ್ಯೋಗಿಗಳ ಸಹಕಾರ ದೊರೀತದೆ. ಹಿರಿಯರ ಮಾರ್ಗದರ್ಶನ ಅನ್ನುವಂಥದ್ದು ದೊರೀತದೆ. ಆದರೆ ಅತಿಯಾದ ಹಠ ಸ್ವಭಾವವನ್ನು ಬಿಟ್ಟುಬಿಡಿ. ಹಣಕಾಸಿನ ವಿಚಾರದಲ್ಲಿ ಸ್ಥಿರವಾದಂಥ ಸುಧಾರಣೆ ಉಂಟಾಗ್ತದೆ. ಯೋಜನೆಗಳಿಂದ ಲಾಭ ಅನ್ನುವಂಥದ್ದು ಉಂಟಾಗ್ತದೆ. ಹೊಸ ಆದಾಯಗಳ ಮಾರ್ಗಗಳು ಉದಾಹರಿಸ್ತದೆ. ಆದರೆ ಸಣ್ಣ ಖರ್ಚುಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಸಂಬಂಧಗಳಲ್ಲಿ ಕುಟುಂಬದಲ್ಲಿ ಶಾಂತಿ ಮತ್ತು ಸಮಾಧಾನ, ಹಳೆಯ ಮನಸ್ತಾಪಗಳು ದೂರವಾಗುವಂಥದ್ದು, ಸಂಗಾತಿಯ ಸಹಕಾರ ಹಾಗೂ ಅನುಗ್ರಹ ಅನ್ನುವಂಥದ್ದು ದೊರೀತದೆ. ಪರಮಾತ್ಮನ ಅನುಗ್ರಹ ಅನ್ನುವಂಥದ್ದು ದೊರೀತದೆ. ಆದರೆ ಅತಿಯಾದಂಥ ಟೀಕೆ ಅನ್ನುವಂಥದ್ದು ಬೇಡ. ನಿಮ್ಮ ಮನಸ್ಥಿತಿಯನ್ನು ನೋಡೋದಾದರೆ ವಿಶ್ಲೇಷಣಾತ್ಮಕ ಮತ್ತು ಶಾಂತ ಮನೋಭಾವ ಇದೆ. ಹೊಸ ಕಲಿಕೆಗಳಿಗೆ ಆಸಕ್ತಿ ಅನ್ನುವಂಥದ್ದು ಮೂಡ್ತದೆ. ಕೆಲವೊಮ್ಮೆ ಒತ್ತಡ ಅನ್ನುವಂಥದ್ದು ಉಂಟಾಗ್ತದೆ. ಆದ್ದರಿಂದ ಸಣ್ಣ ವಿಚಾರಗಳನ್ನು ದೊಡ್ಡದಾಗಿ ತೆಗೆದುಕೊಳ್ಳೋಕೆ ಹೋಗಬೇಡಿ. ತಾಳ್ಮೆಯನ್ನು ಕಾಪಾಡಿಕೊಳ್ಳಿ. ಕೆಲಸ ಮತ್ತು ವಿಶ್ರಾಂತಿಗೆ ಸಮತೋಲನವನ್ನು ಮೇಂಟೈನ್ ಮಾಡಿ. ಕೆಲಸಕ್ಕೂ ಪ್ರಾಮುಖ್ಯತೆ ನೀಡಿ, ಅದರ ಜೊತೆಗೆ ನಮ್ಮ ದೇಹದ ವಿಶ್ರಾಂತಿಗೂ ಪ್ರಾಮುಖ್ಯತೆಯನ್ನು ನೀಡಬೇಕಾಗ್ತದೆ. ಪರಿಹಾರಕ್ಕೋಸ್ಕರ ವಿಷ್ಣುವಿನ ಸಹಸ್ರನಾಮವನ್ನು ಪಠನೆ ಮಾಡಿ. ಕೊನೆಗೊಂದು ಕಿವಿ ಮಾತು, ವಿವೇಕ ಮತ್ತು ಶಿಸ್ತಿನಿಂದ ಮಾಡಿದ ಕೆಲಸವೇ ಯಶಸ್ಸಿಗೆ ದಾರಿಯಾಗ್ತದೆ. ಇಲ್ಲಿಯವರೆಗೆ ಯಾರು ದಿನಭವಿಷ್ಯವನ್ನು ನೋಡ್ತಾ ಇದ್ದೀರಾ, ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ರಾಶಿಯ ಬಗ್ಗೆ ಕಾಮೆಂಟ್ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ದಲ್ಲ ಯಾರು ನೋಡ್ತಾ ಇದ್ದೀರಾ ಅವರೆಲ್ಲರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದೆ ನಾವು ದಿನಭವಿಷ್ಯವನ್ನು ನೋಡೋದನ್ನು ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಇದ್ದೀನಿ. ತುಲಾರಾಶಿಯವರೇ, ಈ ದಿನ ಶುಕ್ರನ ಸೌಂದರ್ಯ ಶಕ್ತಿ, ಪಂಚಮಿ ತಿಥಿಯ ಜ್ಞಾನ, ಶ್ರವಣ ನಕ್ಷತ್ರದ ಮಾರ್ಗದರ್ಶನ ಹಾಗೂ ಬ್ರಹ್ಮ ಇಂದ್ರ ಯೋಗದ ಅನುಗ್ರಹ ನಿಮ್ಮ ರಾಶಿಯವರಿಗೆ ಸಮತೋಲನ ಮತ್ತು ಯಶಸ್ಸಿನ ದಿನವನ್ನು ಸೂಚಿಸ್ತಾ ಇದೆ. ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಉತ್ತಮ ಫಲ ಅನ್ನುವಂಥದ್ದು ದೊರೆಯುತ್ತದೆ. ಹೊಸ ಯೋಜನೆಗಳನ್ನು ಆರಂಭಿಸಲು ಉತ್ತಮವಾದಂಥ ದಿನ. ಮಾತುಕತೆ ಮತ್ತು ಸಂಧಾನದಿಂದ ಯಶಸ್ಸು ಅನ್ನುವಂಥದ್ದು ಲಭ್ಯವಾಗ್ತದೆ. ಹಿರಿಯರಿಂದ ಮಾರ್ಗದರ್ಶನ ಅನ್ನುವಂಥದ್ದು ದೊರೆಯುತ್ತದೆ. ಆದರೆ ನಿರ್ಧಾರಗಳಲ್ಲಿ ಅಸ್ಥಿರತೆ ಅನ್ನುವಂಥದ್ದು ಉಂಟಾಗ್ತದೆ. ಹಣಕಾಸಿನ ವಿಚಾರದಲ್ಲಿ ನಿಧಾನವಾದ ಸುಧಾರಣೆ ಉಂಟಾಗ್ತದೆ. ಹೊಸ ಆದಾಯದ ಅವಕಾಶಗಳು ಬರ್ತದೆ. ಇಂದಿನ ಪ್ರಯತ್ನಗಳಿಂದ ಲಾಭ ಅನ್ನುವಂಥದ್ದು ಉಂಟಾಗ್ತದೆ. ಅನಗತ್ಯ ಖರ್ಚುಗಳನ್ನು ನಿಯಂತ್ರಣ ಮಾಡಬೇಕಾದದ್ದು ನಿಮ್ಮ ಜವಾಬ್ದಾರಿ. ಸಂಬಂಧಗಳಲ್ಲಿ ಶಾಂತಿ ಮತ್ತು ಸಮಾಧಾನ ಅನ್ನುವಂಥದ್ದು ಇರ್ತದೆ. ಸಂಗಾತಿಯೊಂದಿಗೆ ಆತ್ಮೀಯತೆ ಅನ್ನುವಂಥದ್ದು ಹೆಚ್ಚಾಗ್ತದೆ. ಹಳೆಯ ಮನಸ್ತಾಪಗಳಿದ್ದರೆ ದೂರವಾಗ್ತದೆ. ಆದರೆ ಎಲ್ಲರನ್ನ ಖುಷಿಪಡಿಸಲು ಹೋಗಿ ತೊಂದರೆಗೆ ಸಿಕ್ಕೊಳ್ಬೇಡಿ. ನಿಮ್ಮ ಮನಸ್ಥಿತಿಯನ್ನು ನೋಡೋದಾದರೆ ಸಮತೋಲನ ಮತ್ತು ಶಾಂತ ಮನೋಭಾವ ಅನ್ನುವಂಥದ್ದು ಇರ್ತದೆ. ಹೊಸ ಕಲಿಕೆಗಳಿಗೆ ಆಸಕ್ತಿ ಇರ್ತದೆ. ಕೆಲವೊಮ್ಮೆ ಗೊಂದಲ ಅನ್ನುವಂಥದ್ದು ಉಂಟಾಗ್ತದೆ. ಆದ್ದರಿಂದ ಸ್ಪಷ್ಟವಾದ ನಿರ್ಧಾರ ತೆಗೆದುಕೊಳ್ಳಿ. ಅತಿಯಾದ ಸಂಶಯವನ್ನು ತಪ್ಪಿಸಿ ನಿಮ್ಮ ಅಗತ್ಯಕ್ಕೂ ಮಹತ್ವವನ್ನು ನೀಡಬೇಕು. ಪರಿಹಾರಕ್ಕೋಸ್ಕರ ಲಕ್ಷ್ಮೀದೇವಿಯ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿ ಮಾತು, ಸಮತೋಲನ ಮತ್ತು ಸ್ಪಷ್ಟ ನಿರ್ಧಾರವೇ ಯಶಸ್ಸಿನ ಕೀಲಿಕೈ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ವೃಶ್ಚಿಕ ರಾಶಿಯವರೇ, ಈ ದಿನ ಶುಕ್ರನ ಅನುಗ್ರಹ, ಶುಕ್ರನ ಸಮತೋಲನ ಶಕ್ತಿ, ಪಂಚಮಿ ತಿಥಿಯ ಜ್ಞಾನ, ಶ್ರವಣ ನಕ್ಷತ್ರದ ಮಾರ್ಗದರ್ಶನ ಹಾಗೂ ಬ್ರಹ್ಮ ಇಂದ್ರ ಯೋಗಗಳ ಅನುಗ್ರಹ ಅನ್ನುವಂಥದ್ದು ನಿಮ್ಮ ರಾಶಿಗೆ ಶಕ್ತಿ ಮತ್ತು ಯಶಸ್ಸಿನ ದಿನವನ್ನು ಸೂಚಿಸ್ತಾ ಇದೆ. ಆದ್ದರಿಂದ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ, ತಂತ್ರಾತ್ಮಕ ಕೆಲಸಗಳಲ್ಲಿ ಉತ್ತಮ ಫಲ ಅನ್ನುವಂಥದ್ದು ದೊರೆಯುತ್ತದೆ. ಹೊಸ ಯೋಜನೆಗಳಿಗೆ ಸರಿಯಾದ ಆರಂಭ ಅನ್ನುವಂಥದ್ದು ದೊರೆಯುತ್ತದೆ. ಕೆಲಸದ ಸ್ಥಳದಲ್ಲಿ ಗೌರವ ಹೆಚ್ಚಾಗ್ತದೆ. ಹಿರಿಯರಿಂದ ಬೆಂಬಲ ಅನ್ನುವಂಥದ್ದು ದೊರೆಯುತ್ತದೆ. ಆದರೆ ಅತಿಯಾದ ನಿಯಂತ್ರಣ ಮನೋಭಾವ ಅನ್ನುವಂಥದ್ದನ್ನು ಬಿಟ್ಟುಬಿಡಿ. ಹಣಕಾಸಿನ ವಿಚಾರದಲ್ಲಿ ಸ್ಥಿರವಾದ ಸುಧಾರಣೆ ಉಂಟಾಗ್ತದೆ. ಹಳೆಯ ಪ್ರಯತ್ನಗಳಿಂದ ಲಾಭ ಸಿಗೋ ಸಾಧ್ಯತೆ ಇದೆ. ಹೊಸ ಆದಾಯದ ಅವಕಾಶಗಳು ಕಾಣಿಸ್ತದೆ. ಆದರೆ ಅಪಾಯಕಾರಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಸಂಬಂಧಗಳಲ್ಲಿ ಹಳೆಯ ಮನಸ್ತಾಪಗಳಿದ್ದರೆ ದೂರ ಆಗೋ ಸಾಧ್ಯತೆ ಇರ್ತದೆ. ಸಂಗಾತಿಯ ಸಹಕಾರದಿಂದ
ಶಾಂತಿ ಮತ್ತು ಸಮಾಧಾನ ಅನ್ನುವಂಥದ್ದು ದೊರೀತದೆ. ಆದರೆ ಸಂಶಯದ ಮನೋಭಾವ ಅನ್ನುವಂಥದ್ದನ್ನು ಬಿಟ್ಟುಬಿಡಿ. ನಿಮ್ಮ ಮನಸ್ಥಿತಿಯನ್ನು ನೋಡೋದಾದರೆ ಗಾಢವಾದ ಚಿಂತನೆ ಮತ್ತು ವಿಶ್ಲೇಷಣಾ ಶಕ್ತಿ ಅನ್ನುವಂಥದ್ದು ಇರ್ತದೆ. ಹೊಸ ವಿಷಯಗಳನ್ನು ಕಲಿಯೋ ಆಸಕ್ತಿ ಅನ್ನುವಂಥದ್ದು ಹೆಚ್ಚಾಗ್ತದೆ. ಕೆಲವೊಮ್ಮೆ ಭಾವನಾತ್ಮಕ ತೀವ್ರತೆ ಎನ್ನುವಂಥದ್ದು ಕಾಣ್ತದೆ. ಆದ್ದರಿಂದ ಕೋಪ ಮತ್ತು ಅತಿಯಾದ ತೀವ್ರತೆಯನ್ನು ಬಿಟ್ಟುಬಿಡಿ. ತಾಳ್ಮೆ ಇರಲಿ, ಮಾತಿನಲ್ಲಿ ಮೃದುತ್ವ ಅನ್ನುವಂಥದ್ದಿರಲಿ. ಪರಿಹಾರಕ್ಕೋಸ್ಕರ ಹೆಸರು ಕಾಳನ್ನು ದಾನ ಮಾಡಿ. ಕೊನೆಗೊಂದು ಕಿವಿಮಾತು, ತಾಳ್ಮೆ ಮತ್ತು ಸ್ಪಷ್ಟ ಚಿಂತನೆಯೇ ಈ ದಿನದ ನಿಮ್ಮ ಯಶಸ್ಸಿನ ಮೂಲ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಧನಸ್ಸು ರಾಶಿಯವರೇ, ಈ ದಿನ ಶುಕ್ರನ ಸೌಂದರ್ಯ ಶಕ್ತಿ, ಪಂಚಮಿ ತಿಥಿಯ ಜ್ಞಾನ, ಶ್ರವಣ ನಕ್ಷತ್ರದ ಮಾರ್ಗದರ್ಶನ ಹಾಗೂ ಬ್ರಹ್ಮ ಇಂದ್ರ ಯೋಗದ ಅನುಗ್ರಹ ನಿಮ್ಮ ರಾಶಿಗೆ ಯಶಸ್ಸು ಮತ್ತು ಪ್ರಗತಿಯ ದಿನವನ್ನು ಸೂಚಿಸ್ತಾ ಇದೆ. ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ, ನಿರ್ವಹಣಾ ಕೆಲಸಗಳಲ್ಲಿ ಉತ್ತಮ ಫಲ ಅನ್ನುವಂಥದ್ದು ದೊರೀತದೆ. ಯೋಜನಾ ಕೆಲಸಗಳು ಯಶಸ್ವಿಯಾಗಿ ಆರಂಭ ಹೋಗ್ತದೆ. ಹಿರಿಯರ ಬೆಂಬಲ ಅನ್ನುವಂಥದ್ದು ದೊರೀತದೆ. ಬಾಕಿ ಕೆಲಸಗಳು ಪೂರ್ಣಗೊಳ್ಳೋ ಸಾಧ್ಯತೆಗಳಿರ್ತದೆ. ಆದರೆ ಅತಿಯಾದ ಆತ್ಮವಿಶ್ವಾಸ ಅನ್ನುವಂಥದ್ದು ಬೇಡ. ಹಣಕಾಸಿನ ವಿಚಾರದಲ್ಲಿ ಸ್ಥಿರ ಸುಧಾರಣೆ ಅನ್ನುವಂಥದ್ದು ಉಂಟಾಗ್ತದೆ. ಹೊಸ ಆದಾಯದ ಅವಕಾಶಗಳು ಕಾಣ್ತದೆ. ಹಿಂದಿನ ಪ್ರಯತ್ನಗಳಿಂದ ಲಾಭ ಅನ್ನುವಂಥದ್ದು ಸಾಧ್ಯವಾಗ್ತದೆ. ಆದರೆ ಅಪಾಯಕಾರಿ ಹೂಡಿಕೆಗಳನ್ನು ತಪ್ಪಿಸಬೇಕಾದದ್ದು ನಿಮ್ಮ ಜವಾಬ್ದಾರಿ. ಸಂಬಂಧಗಳಲ್ಲಿ ಸಂಗಾತಿಯ ಉತ್ತಮ ಸಹಕಾರ ಅನ್ನುವಂಥದ್ದು ಶಾಂತಿ ಮತ್ತು ಸಮಾಧಾನವನ್ನು ನೀಡುತ್ತದೆ. ಹೊಸ ಪರಿಚಯಗಳ ಸಹಕಾರ ಅನ್ನುವಂಥದ್ದು ದೊರೀತದೆ. ಅಂದರೆ ಹೊಸ ಪರಿಚಯಗಳು ನಮಗೆ ಶುಭ ಫಲವನ್ನು ನೀಡೋ ಸಾಧ್ಯತೆ ಇದ್ದಾವೆ. ಆದ್ದರಿಂದ ಮಾತಿನಲ್ಲಿ ತೀಕ್ಷ್ಣತೆ ಎನ್ನುವಂಥದ್ದು ಬೇಡ. ನಿಮ್ಮ ಮನಸ್ಥಿತಿಯನ್ನು ನೋಡೋದಾದರೆ ಆತ್ಮವಿಶ್ವಾಸ ಮತ್ತು ಚುರುಕು ಮನೋಭಾವ ಅನ್ನುವಂಥದ್ದು ಇರ್ತದೆ. ಹೊಸ ಕಲಿಕೆಗಳಿಗೆ ಆಸಕ್ತಿ ಎನ್ನುವಂಥದ್ದು ಇರ್ತದೆ. ಕೆಲವೊಮ್ಮೆ ಆತುರದ ನಿರ್ಧಾರಗಳ ಸಾಧ್ಯತೆ ಎನ್ನುವಂಥದ್ದು ಇರ್ತದೆ. ಆದ್ದರಿಂದ ಎಲ್ಲ ಕೆಲಸಗಳನ್ನು ಒಂದೇ ಸಮಯದಲ್ಲಿ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಮಾತಿನಲ್ಲಿ ಮೃದುತ್ವ ಅನ್ನುವಂಥದ್ದಿರಲಿ. ಸಮಯಕ್ಕೆ ಪ್ರಾಧಾನ್ಯತೆಯನ್ನು ನೀಡಿ. ಶಾಂತಿ ಎನ್ನುವಂಥದ್ದು ಅತಿ ಮುಖ್ಯ. ಪರಿಹಾರಕ್ಕೋಸ್ಕರ ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿಮಾತು, ಜ್ಞಾನವನ್ನು ಸರಿಯಾಗಿ ಬಳಸಿದರೆ ಇಂದು ಜಯ ಅನ್ನುವಂಥದ್ದು ಖಚಿತ. ಮಕರ ರಾಶಿಯವರೇ, ಈ ದಿನದ ಶುಕ್ರನ ಸಮತೋಲನ ಶಕ್ತಿ, ಪಂಚಮಿ ತಿಥಿಯ ಜ್ಞಾನ, ಶ್ರವಣ ನಕ್ಷತ್ರದ ಮಾರ್ಗದರ್ಶನ ಹಾಗೂ ಬ್ರಹ್ಮ ಇಂದ್ರ ಯೋಗದ ಅನುಗ್ರಹ ನಿಮ್ಮ ರಾಶಿಗೆ ಶಿಸ್ತು ಮತ್ತು ಯಶಸ್ಸಿನ ದಿನವನ್ನು ಸೂಚಿಸ್ತಾ ಇದೆ. ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಉತ್ತಮ ಪ್ರಗತಿ ಅನ್ನುವಂಥದ್ದು ಕಾಣ್ತದೆ. ಹೊಸ ಜವಾಬ್ದಾರಿಗಳು ಯಶಸ್ವಿಯಾಗಿ ನಿರ್ವಹಣೆಯಾಗ್ತದೆ. ಹಿರಿಯರ ಬೆಂಬಲ ಅನ್ನುವಂಥದ್ದು ದೊರೀತದೆ. ಕೆಲಸಗಳಲ್ಲಿ ಗೌರವ ಅನ್ನುವಂಥದ್ದು ಹೆಚ್ಚಾಗ್ತದೆ. ಆದರೆ ಕೆಲಸದ ಒತ್ತಡವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಹಣಕಾಸಿನ ವಿಚಾರದಲ್ಲಿ ಸ್ಥಿರತೆ ಎನ್ನುವಂಥದ್ದು ಉಂಟಾಗ್ತದೆ. ಅದ್ರ ಜೊತೆಗೆ ಸುಧಾರಣೆ ಎನ್ನುವಂಥದ್ದು ಉಂಟಾಗ್ತದೆ. ಯೋಜಿತ ಹೂಡಿಕೆಗಳಿಗೆ ಉತ್ತಮವಾದಂಥ ದಿನ. ಹಿಂದಿನ ಪ್ರಯತ್ನಗಳಿಂದ ಲಾಭ ಅನ್ನುವಂಥದ್ದು ಸಾಧ್ಯವಾಗ್ತದೆ. ಆದರೆ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿ. ಸಂಬಂಧಗಳಲ್ಲಿ ಕುಟುಂಬದಲ್ಲಿ ಶಾಂತಿ ಮತ್ತು ಸಮಾಧಾನ ಅನ್ನುವಂಥದ್ದು ಇರ್ತದೆ. ಸಂಗಾತಿಯೊಂದಿಗೆ ಉತ್ತಮ ಒಡಂಬಡಿಕೆ ಎನ್ನುವಂಥದ್ದು ಇರ್ತದೆ. ಹಳೆಯ ಮನಸ್ತಾಪಗಳಿದ್ದರೆ ಕಡಿಮೆ ಆಗ್ತದೆ. ಆದರೆ ಅತಿಯಾದಂಥ ಗಂಭೀರತೆ ಎನ್ನುವಂಥದ್ದು ಬೇಡ. ನಿಮ್ಮ ಮನಸ್ಥಿತಿಯನ್ನು ನೋಡಿದ್ರೆ ಜವಾಬ್ದಾರಿಯುತವಾದಂಥ ಸ್ಥಿರವಾದ ಚಿಂತನೆ ಇದೆ. ನಿರ್ಧಾರಗಳಲ್ಲಿ ಸ್ಪಷ್ಟತೆ ಅನ್ನುವಂಥದ್ದು ಇರ್ತದೆ. ಕೆಲವೊಮ್ಮೆ ಮಾನಸಿಕ ಒತ್ತಡ ಅನ್ನುವಂಥದ್ದು ಕಾಣಬಹುದು. ಆದ್ದರಿಂದ ಕೆಲಸದಲ್ಲಿ ಮತ್ತು ವಿಶ್ರಾಂತಿಯಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳಿ. ಕೆಲಸದ ಜೊತೆಗೆ ವಿಶ್ರಾಂತಿಗೆ ಪ್ರಾಮುಖ್ಯತೆಯನ್ನು ನೀಡಿ. ತಾಳ್ಮೆಯಿಂದ ಇರಲಿ. ಮಾತಿನಲ್ಲಿ ಮೃದುತ್ವ ಅನ್ನುವಂಥದ್ದಿರಲಿ. ಪರಿಹಾರಕ್ಕೋಸ್ಕರ ಸೋಮಶೇಖರನಿಗೆ ಪ್ರಾರ್ಥನೆಯನ್ನು ಮಾಡಿ. ಪ್ರಾಣಿ ಪಕ್ಷಿಗಳಿಗೆ ಕ್ಷೀರವನ್ನು ದಾನ ಮಾಡಿ. ಕೊನೆಗೊಂದು ಕಿವಿಮಾತು, ಶಿಸ್ತು ಮತ್ತು ತಾಳ್ಮೆ ಇಂದು ನಿಮ್ಮ ಯಶಸ್ಸಿಗೆ ಕೀಲಿಕೈ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಕುಂಭರಾಶಿಯವರೇ, ಈ ದಿನ ಶುಕ್ರನ ಸಮತೋಲನ ಶಕ್ತಿ, ಪಂಚಮಿ ತಿಥಿಯ ಜ್ಞಾನ, ಶ್ರವಣ ನಕ್ಷತ್ರದ ಮಾರ್ಗದರ್ಶನ ಹಾಗೂ ಬ್ರಹ್ಮ ಇಂದ್ರ ಯೋಗಗಳ ಅನುಗ್ರಹ ನಿಮ್ಮ ರಾಶಿಗೆ ಹೊಸ ಚಿಂತನೆ ಮತ್ತು ಯಶಸ್ಸಿನ ದಿನವನ್ನು ಸೂಚಿಸ್ತಾ ಇದೆ. ನಿಮ್ಮ ಹೊಸ ಉದ್ಯೋಗ ವ್ಯವಹಾರಗಳಲ್ಲಿ, ಸಂವಹನ ಮತ್ತು ಯೋಜನಾ ಕೆಲಸಗಳಲ್ಲಿ ಉತ್ತಮ ಫಲ ದೊರೀತದೆ. ಹೊಸ ಯೋಜನೆಗಳು ಆರಂಭವಾಗಬಹುದು. ತಂಡದ ಸಹಕಾರದಿಂದ ಯಶಸ್ಸು ಅನ್ನುವಂಥದ್ದು ಲಭ್ಯವಾಗ್ತದೆ. ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳುತ್ತದೆ. ಆದರೆ ಅತಿಯಾದಂಥ ಚಂಚಲತೆ ಎನ್ನುವಂಥದ್ದು ಬೇಡ. ಹಣಕಾಸಿನ ವಿಚಾರದಲ್ಲಿ ನಿಧಾನವಾಗಿ ಸುಧಾರಣೆ ಆಗ್ತದೆ. ಹೊಸ ಆದಾಯದ ಅವಕಾಶಗಳು ದೊರೀತದೆ. ಹಿಂದಿನ ಪ್ರಯತ್ನಗಳಿಂದ ಲಾಭ ಅನ್ನುವಂಥದ್ದು ದೊರೀತದೆ. ಆದರೆ ತಕ್ಷಣದ ಲಾಭದ ಆಸೆಯನ್ನು ಬಿಟ್ಟುಬಿಡಿ. ಸಂಬಂಧಗಳಲ್ಲಿ ಸ್ನೇಹಿತರೊಂದಿಗೆ ಉತ್ತಮ ಸಂಪರ್ಕ ಅನ್ನುವಂಥದ್ದು ದೊರೀತದೆ. ಕುಟುಂಬದಲ್ಲಿ ಶಾಂತಿ ಸಮಾಧಾನ ಅನ್ನುವಂಥದ್ದು ಇರ್ತದೆ. ಹೊಸ ಪರಿಚಯಗಳಿಂದ ಶುಭ ಫಲ ಅನ್ನುವಂಥದ್ದು ದೊರೀತದೆ.
ಆದರೆ ಅತಿಯಾದಂಥ ನಿರ್ಲಕ್ಷ್ಯ ಅನ್ನುವಂಥದ್ದನ್ನು ಮಾಡಬೇಡಿ. ನಿಮ್ಮ ಮನಸ್ಥಿತಿಯನ್ನು ನೋಡೋದಾದರೆ ಹೊಸ ಆಲೋಚನೆಗಳು ಮತ್ತು ಕುತೂಹಲಗಳು ಹೆಚ್ಚಾಗ್ತದೆ, ಕಲಿಕೆಯ ಆಸಕ್ತಿ ಹೆಚ್ಚಾಗ್ತದೆ. ಕೆಲವೊಮ್ಮೆ ಮನಸ್ಸು ಚಂಚಲವಾಗುವ ಸಾಧ್ಯತೆ ಇದೆ. ಆದ್ದರಿಂದ ನೀವು ಗಮನಿಸಬೇಕಾಗಿರುವಂಥದ್ದು, ಒಂದೇ ಸಮಯದಲ್ಲಿ ಹೆಚ್ಚು ಕೆಲಸವನ್ನು ಹಿಡಿಯಬೇಡಿ. ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳಿ, ತಾಳ್ಮೆಯನ್ನು ಕಾಪಾಡಿಕೊಳ್ಳಿ. ಪರಿಹಾರಕ್ಕೋಸ್ಕರ ವಿಷ್ಣುವಿನ ಪೂಜೆ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿ ಮಾತು, ಹೊಸ ಆಲೋಚನೆಗಳನ್ನು ಸರಿಯಾಗಿ ಬಳಸಿದರೆ ಯಶಸ್ಸು ಖಚಿತ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಮೀನರಾಶಿಯವರೇ, ಈ ದಿನ ಶುಕ್ರನ ಸೌಂದರ್ಯ ಶಕ್ತಿ, ಪಂಚಮಿ ತಿಥಿಯ ಜ್ಞಾನ, ಶ್ರವಣ ನಕ್ಷತ್ರದ ಮಾರ್ಗದರ್ಶನ ಹಾಗೂ ಬ್ರಹ್ಮ ಇಂದ್ರ ಯೋಗದ ಅನುಗ್ರಹ ಅನ್ನುವಂಥದ್ದು ನಿಮ್ಮ ರಾಶಿಗೆ ಶಾಂತಿ ಮತ್ತು ಪ್ರಗತಿಯನ್ನು ದಿನವನ್ನು ಸೂಚಿಸ್ತಾ ಇದೆ. ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ, ಸೃಜನಾತ್ಮಕ ಕೆಲಸಗಳಲ್ಲಿ ಉತ್ತಮ ಫಲ ಅನ್ನುವಂಥದ್ದು ದೊರೆಯುತ್ತದೆ. ಹೊಸ ಯೋಜನೆಗಳು ಯಶಸ್ವಿಯಾಗಿ ಆರಂಭವಾಗ್ತದೆ. ಸಹಕಾರದಿಂದ ಕೆಲಸಗಳು ವೇಗವಾಗಿ ಮುಗಿಯುತ್ತವೆ. ಹಿರಿಯರಿಂದ ಮಾರ್ಗದರ್ಶನ ಅನ್ನುವಂಥದ್ದು ಸಿಗ್ತದೆ. ಆದರೆ ಅತಿಯಾದ ಭಾವನಾತ್ಮಕ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬಾರ್ದು. ಹಣಕಾಸಿನ ವಿಚಾರದಲ್ಲಿ ನಿಧಾನವಾಗಿ ಸುಧಾರಣೆ ಆಗ್ತದೆ. ಹೊಸ ಆದಾಯದ ಅವಕಾಶಗಳು ಕಾಣ್ತದೆ. ಇಂದಿನ ಪ್ರಯತ್ನಗಳಿಂದ ಲಾಭ ಸಿಗುವ ಸಾಧ್ಯತೆ ಇದೆ. ಆದರೆ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿ. ಸಂಬಂಧಗಳಲ್ಲಿ ಶಾಂತಿ ಮತ್ತು ಸಮಾಧಾನ ಅನ್ನುವಂಥದ್ದು ಉಂಟಾಗ್ತದೆ. ಸಂಗಾತಿಯೊಂದಿಗೆ ಉತ್ತಮ ಅರ್ಥ ಮಾಡಿಕೊಳ್ಳುವಿಕೆ ಅನ್ನುವಂಥದ್ದು ಉಂಟಾಗ್ತದೆ. ಹಳೆಯ ಮನಸ್ತಾಪಗಳೇನಾದರೂ ಇದ್ದರೆ ಅದನ್ನು ದೂರ ಮಾಡ್ಕೊಳ್ಳೋದಕ್ಕೆ ಅವಕಾಶಗಳು ದೊರೆಯುತ್ತದೆ. ಆದರೆ ಅತಿಯಾದಂಥ ಸಂವೇದನೆ ಎನ್ನುವಂಥದ್ದು ಬೇಡ. ನಿಮ್ಮ ಮನಸ್ಥಿತಿಯನ್ನು ನೋಡೋದಾದರೆ ಭಾವನಾತ್ಮಕ ಮತ್ತು ಚಿಂತನಾ ಶಕ್ತಿ ಹೆಚ್ಚಿರುವಂಥ ದಿನ. ಹೊಸ ಕಲಿಕೆಗಳಿಗೆ ಆಸಕ್ತಿ ಎನ್ನುವಂಥದ್ದು ಉಂಟಾಗ್ತದೆ. ಕೆಲವೊಮ್ಮೆ ಮನಸ್ಸು ಗೊಂದಲ ಉಂಟಾಗುವ ಸಾಧ್ಯತೆ ಇದೆ. ಆದ್ದರಿಂದ ಭಾವನೆ ಮತ್ತು ಬುದ್ಧಿಯನ್ನು ಸಮತೋಲನದಲ್ಲಿಡಿ. ತಾಳ್ಮೆಯಿಂದ ನಿರ್ಧಾರವನ್ನು ತೆಗೆದುಕೊಳ್ಳಿ. ಸ್ಪಷ್ಟತೆಯನ್ನು ಕಾಪಾಡಿಕೊಳ್ಳಿ. ಪರಿಹಾರಕ್ಕೋಸ್ಕರ ಹನುಮಂತನ ಮಂತ್ರವನ್ನು ಪಠನೆ ಮಾಡಿ. ಈ ದಿನದ ದಿನಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆಯ ದಿನಭವಿಷ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೆ ಧನ್ಯವಾದಗಳು.